ನಾಳಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ. ಈ ಒಂದು ಮ್ಯಾಚ್ನ ಬೆಂಗಳೂರು ಬುಲ್ಸ್ ಅವರು ಸೀರಿಯಸ್ ಆಗಿ ತಗೋಬೇಕಾಗಿದೆ. ಬಿಕಾಸ್ ನಾವು ಫಸ್ಟು ಮ್ಯಾಚು ನಾನಂತೂ ಒಪ್ಕೊಳ್ಳಲ್ಲ ಸೋತಿದ್ದೀವಿ ಅಂತ. ಒಂದು ಮಿಸ್ಟೇಕು, ಅಂಪೈರ್ ಮಾಡಿರೋ ಒಂದೇ ಒಂದು ರಾಂಗ್ ಡಿಸಿಷನಿಂದ ನಮ್ಮ ಬೆಂಗಳೂರು ಬುಲ್ಸು ಸೋಲ್ತು ಅಂತಲೇ ಹೇಳ್ಬೋದು. ಬಟ್ ಅದು ನೆನ್ಸ್ಕೊಳಕ್ಕಾಗ್ತಲ್ಲ. ಓಕೆ, ಅದನ್ನು ಬಿಟ್ಬಿಡಿ, ಮುಂದೆ ಹೋಗಬೇಕು. ಬೆಂಗಳೂರು ಬುಲ್ಸ್ ಅವರು ಈ ಒಂದು ಸೀಸನ್ನು ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಪುಣೆ ಪಲ್ಟನ್ಸ್ ವಿರುದ್ಧ. ಸೊ ಈ ಒಂದು ಸೋಲು ಅಂತ ತಿಳ್ಕೊಳ್ದೆ ಮುಂದೆ ಗೆತ್ಕೊಂಡು ಹೋಗ್ಬೇಕಷ್ಟೇ. ದಬಾಂಗ್ ಡೆಲ್ಲಿ ವಿರುದ್ಧ ಈಸಿಯಾಗಂತೂ ತಗೊಳಂಗೆ ಇಲ್ಲ. ದಬಾಂಗ್ ಡೆಲ್ಲಿ ಒನ್ ಆಫ್ ದಿ ಸ್ಟ್ರಾಂಗ್ ಸೈಡ್ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಆ ಒಂದು ಟೀಮಲ್ಲಿ, ಸ್ಕ್ವಾಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು ಮತ್ತು ಎವ್ರಿ ಸೀಸನ್ ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡ್ತಿರೋ ಪ್ಲೇಯರ್ಸ್ ಕೂಡ ಇದ್ದಾರೆ. ಸೊ ಈ ಒಂದು ನಾಳಿನ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ಅವರು ಸೀರಿಯಸ್ ತಗೊಂಡು ಈ ಒಂದು ಮ್ಯಾಚ್ನ ಗೆಲ್ಲೇಬೇಕು. ಬಿಕಾಸ್ ಎವ್ರಿ ಡೇ ಕಾಂಪಿಟೇಷನ್ ಹೈಯಾಗಿ ಹೋಗ್ತಾ ಇದೆ. ಯಾರು ಕೂಡ ಡಮ್ಮಿ ಟೀಮು, ಅವ್ರ ಡಮ್ಮಿ, ಇವ್ರ ಟೀಮು, ಅವ್ರ ಮೇಲೆ ಗೆದ್ಬಿಡ್ಬೋದು, ಇವ್ರ ಮೇಲೆ ಗೆದ್ಬಿಡ್ಬೋದು, ಅವೆಲ್ಲ ಸೀನೇ ಇಲ್ಲ. ಎವ್ರಿ ಮ್ಯಾಚ್ ಫೋಕಸ್ ಮಾಡಿ ಗೆಲ್ಲಬೇಕು. ನಾವು ಫಸ್ಟ್ ಮ್ಯಾಚು ಪುಣೆ ಪಲ್ಟನ್ಸ್ ವಿರುದ್ಧ ಎಲ್ಲ ಪ್ಲೇಯರ್ಸು ಕೂಡ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು. ಬಟ್ ಒಂದು ಇಬ್ಬರು ಪ್ಲೇಯರ್ಸು ಹೇಳ್ಕೊಳ್ಳೋಷ್ಟು ಪರ್ಫಾರ್ಮ್ ಮಾಡಲಿಲ್ಲ. ಓಕೆ, ಬಟ್ ಹಂಗಂತ ಹೇಳ್ಬಿಟ್ಟು ಇವ್ರನ್ನ ಕೂರಿಸ್ಬೇಕಂತ ಅಲ್ಲ. ಬಿಕಾಸ್ ಎವ್ರಿ ಗೇಮ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಬಿ ಸಿ ನಮ್ಮ ಹೆಸರು ಚೇಂಜಸ್ ಮಾಡ್ತಾರೆ, ಮಾಡ್ದೇ ಇಲ್ಲ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನನ್ನ ಪ್ರಕಾರ ಬೆಂಗಳೂರು ಬುಲ್ಸಲ್ಲಿ ನಾಳಿನ ಸ್ಟಾರ್ಟಿಂಗ್ 7 ಎರಡು ಚೇಂಜಸ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ನಾವು ಪುಣೆ ಪಲ್ಟನ್ಸ್ ವಿರುದ್ಧ ಆಕಾಶ್ ಶಿಂಡೆ ಅವರು ಸೂಪರ್ 10 ತಗೊಂಡ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು. ಮತ್ತು ಸಂಜಯ್ ದುಲ್ ಕೂಡ 3 ಟ್ಯಾಕಲ್ ಪಾಯಿಂಟ್ನ ತಗೊಂಡ್ರು. ಧೀರಜ್ ನನ್ನಿಂದ ಅಷ್ಟೊಂದೇನು 0 ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು, 0 ಪಾಯಿಂಟ್ಸ್. ಆಶೀಶ್ ಮಲ್ಲಿಕ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟರು, 2 ಟ್ಯಾಕಲ್ ಪಾಯಿಂಟ್ ಮತ್ತು 6 ರೇಟ್ ಪಾಯಿಂಟ್ನ ಕೂಡ ತಗೊಬಂದರು. ಅಲಿರಿಜಾ ಮಿರ್ಜಾ ಫಾರಿನ್ ಪ್ಲೇಯರು. ಸೊ ಇವ್ರ ಕಡೆಯಿಂದ ನಾವು ಯಾವ್ದಾರ ಪರ್ಫಾರ್ಮೆನ್ಸ್ ನೋಡಲಿಲ್ಲ. ಮತ್ತು ಅಂಕುಶ್ ರಾತಿ ಇವರು ಕೂಡ 5 ಟ್ಯಾಕಲ್ ಪಾಯಿಂಟ್ನ ತಗೊಂಡ್ರು, ಕ್ಯಾಪ್ಟನ್ ಆಟ ಕೂಡ ಆಡಿದ್ರು, ಆಕಾಶಿಂದ ವೈಸ್ ಕ್ಯಾಪ್ಟನ್ ಆಟ ಕೂಡ ಆಡಿದ್ರು. ಬಟ್ ಟೀಮಲ್ಲಿ 7 ಜನ ಇರೋದು, ಇಬ್ಬರು ಪರ್ಫಾರ್ಮ್ ಮಾಡಿದ್ರೆ ಯಾವುದೇ ಥರ ಟೈಟಲ್ನ ಗೆಲ್ಲಕ್ಕೆ ಆಗೋದೇ ಇಲ್ಲ. ಮತ್ತು ಯೋಗೇಶ್ ಜಯ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು, ಪರ್ಫಾರ್ಮ್ ಮಾಡ್ಕೊಂಡು ಬಂದಿರು. ಬಟ್ ಫಸ್ಟ್ ಮ್ಯಾಚಲ್ಲಿ ಯಾವುದೇ ಥರ 0 ಟ್ಯಾಕಲ್ ಪಾಯಿಂಟ್ನ ನಾವು ನೋಡಿದ್ವಿ. ಬಟ್ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಬಿಕಾಸ್ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ ಲಾಸ್ಟ್ 2 ಸೀಸನ್ನಿಂದ. ಸೊ ಇವ್ರನ್ನ ವೆಯ್ಟ್ ಮಾಡಬೇಕು. ಸೊ ನಮ್ಮ ಬೆಂಗಳೂರು ಬುಲ್ಸ್ ನನ್ನ ಪ್ರಕಾರ ನಾಳಿನ ಸ್ಟಾರ್ಟಿಂಗ್ 7 ಧೀರಜ್ ನೈನ್ ಮತ್ತು ಅಲಿರಿಜಾ ಮಿರ್ಜಾ ಕೂರಿಸೋ ಥರ ಕಾಣಿಸ್ತಾ ಇದೆ. ಹಂಗಂತ ಹೇಳ್ಬಿಟ್ಟು ಏನು ಫಸ್ಟ್ ಮ್ಯಾಚ್ ನೋಡ್ಬಿಟ್ಟೆ ನೀನು ಡಿಸೈಡ್ ಮಾಡಿಬಿಡ್ತೀಯ ಅಂತ ಹಂಗೇನಿಲ್ಲ. ಸೊ ನನಗೇನೋ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಿಕಾಸ್ ಎವ್ರಿ ಗೇಮ್ ಇಂಪಾರ್ಟೆಂಟು. ಒಂದು ಬಿಟ್ಕೊಂಡು ಹೋಗ್ತಾ ಇದ್ರೆ ಅದು ಹೋಗ್ತಾನೆ ಇರುತ್ತೆ. ಎವ್ರಿ ಮ್ಯಾಚು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಧೀರಜ್ ನೈನು ಅಷ್ಟೊಂದೇನು ಕಂಫರ್ಟಬಲಾಗಿ ಕಾಣಿಸಲ್ಲ ನನಗೇನೋ ಮ್ಯಾಟ್ ಮೇಲೆ ಅಂತ ನನಗೆ ಫೀಲ್ ಆಯಿತು. ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ವಲ್ಲ, ಸೊ ಅದಕ್ಕೋಸ್ಕರ ಆಗ್ತದೆ ಅಂತ ಅನಿಸುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಅಲಿರಿಜಾ ಮಿರ್ಜಾನಿ, ಬಟ್ ನಮ್ಮ ಬೆಂಚಲ್ಲೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಗುರು. ಇನ್ನು ಪಂಕಜ್ ಠಾಕೂರ್ ಇದ್ದಾರೆ, ಮತ್ತು ಗಣೇಶ್ ಬಿ ಇದ್ದಾರೆ. ಇನ್ನು ಫಾರಿನ್ ಪ್ಲೇಯರ್ ಇನ್ನೊಬ್ಬರು ಇದ್ದಾರಲ್ಲ, ಯಾರು ಅಲಿರಿಜಾ ಮಿರ್ಜಾನ್ ಜೊತೆ ಇನ್ನೊಬ್ಬ ಬಂದಿದ್ದಾರಲ್ಲ, ಅವರು ಕೂಡ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಧೀರಜ್ ನೈನ ಕೂರಿಸಿ ಗಣೇಶ್ ಬಿನ ತಗೊಬರ್ಬೇಕು ಮಗ. ಯಾಕಂತ ಹೇಳಿದ್ರೆ ಅವರು ಫಸ್ಟ್ ಮ್ಯಾಚು ಪುಣೆ ಪಲ್ಟನ್ಸ್ ವಿರುದ್ಧ 2 ಬೋನಸ್ ಪಾಯಿಂಟ್ ಕೂಡ ತಗೊಬಂದರು ಸಬ್ಸ್ಟಿಟ್ಯೂಟ್ ಆಗಿ. ಓಕೆನಾ. ಸೊ ಅವರು ಕೂಡ ಮ್ಯಾಟರ್ ಆಗ್ತಾರೆ, ಒಳ್ಳೆ ಬಿಲ್ಡ್ ಇದ್ದಾರೆ, ಸಖತ್ ಇಟ್ಟಿದ್ದಾರೆ. ಅವ್ರು ಜಸ್ಟ್ ಬಿದ್ದುಬಿಟ್ಟು ಟಚ್ ಮಾಡೋ ಥರ ಅದು ಒಂದು ಲೈನ್ ಹತ್ರನೇ ಕೂಡ ಬಂದುಬಿಡ್ತಾರೆ. ಸೊ ನೋಡಬೇಕು. ನನ್ನ ಪ್ರಕಾರ 2 ಚೇಂಜಸ್ ಆಗೋ ಥರ ಕಾಣ್ತಾ ಇದೆ. ಏನಾಗುತ್ತೆ ನಾಳೆ ಸ್ಟಾರ್ಟಿಂಗ್ 7 ಗೊತ್ತಾಗುತ್ತೆ. ನಾಳಿನ ಸ್ಟಾರ್ಟಿಂಗ್ 7 ನನ್ನ ಪ್ರಕಾರ ಯೋಗೇಶ್ ಜಯ, ಅಂಕುಶ್ ರಾತಿ, ಸಂಜಯ್ ದುಲ್, ಪಂಕಜ್ ಆಡ್ಬೋದು. ಧೀರಜ್ ನೈನ್ ವಿರುದ್ಧ ಬದಲು ಇಲ್ಲ ಅಂತ ಹೇಳಿದ್ರೆ ಗಣೇಶ್ ಬಿ ಕೂಡ ಆಡ್ಬೋದು. ಮತ್ತು ಆಶೀಶ್ ಮಲ್ಲಿಕ್ ಪಕ್ಕ ಆಡ್ತಾರೆ. ಅಲಿರಿಜಾ ಮಿರ್ಜಾನ್ ಅವ್ರ ಬದಲು ಬೇರೆ ಪ್ಲೇಯರ್ ಕೂಡ ಬರ್ಬೋದು. ಇಲ್ಲಾಂದರೆ ಆಕಾಶ್ ಶಿಂಡೆ ಫಿಕ್ಸ್ ಮಗ. ಇದು ಸ್ಟಾರ್ಟಿಂಗ್ 7. ನೋಡೋದ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಗಣೇಶ್ ಬಿನ ತೊಗೊಬಂದರೆ ಚೆನ್ನಾಗಿರುತ್ತೆ. ಧೀರಜ್ ನೈನ್ ಅವನ್ನ ಕೂಡಿಸಿ ಅಲಿರಿಜಾ ಮಿರ್ಜಾನ ಆಡಿಸ್ಬೇಕು. ನೋಡೋದು ಏನು ಮಾಡ್ತಾರೆ. ಬಿಕಾಸ್ ಅಲಿರಿಜಾ ಮಿರ್ಜಾನ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ PKಯಲ್ಲಿ. ಮತ್ತು ಅವ್ರ ಕಂಟ್ರಿ ಇರಾನ್ ಪ್ಲೇಯರ್, ಇವರು ಸಖತ್ತಾಗಿ ಆಡ್ತಾರೆ, ಕಂಟ್ರಿ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ 1 ಇಲ್ಲ 2 ಚೇಂಜಸ್ ಪಕ್ಕ ಆಗೇ ಆಗುತ್ತೆ. ಗಣೇಶ್ ಬಿ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚು ದಬಾಂಗ್ ಡೆಲ್ಲಿ ವಿರುದ್ಧ ಪಕ್ಕ ಬರ್ತಾರೆ. ಬರಲೇಬೇಕು ಮಗ. ಆನ್ ದಿ ವೇ ಸ್ಟ್ರೈಟ್ ಟು ದ ಮ್ಯಾಟ್ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ. ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ನಾಳಿನ ಮ್ಯಾಚಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ನಾಳಿನ ಮ್ಯಾಚ್ ಅಂತೂ ಈಸಿ ತಗೊಳ್ಳಂಗೆ ಇಲ್ಲ. ಒನ್ ಆಫ್ ದಿ ಬೆಸ್ಟು ಸೈಡ್ ಇರೋದು ದಬಾಂಗ್ ಡೆಲ್ಲಿಯವರು. ಆಶು ಮಲ್ಲಿಕು, ಫಜಲ್, ಹಟ್ರಾಸ್ ಅಲಿ ಆ್ಯಂಡ್ ತುಂಬ ಪ್ಲೇಯರ್ಸ್. ಅಫ್ಘಾನಿ ಅಂತ ಏನೋ ಇದಾರಲ್ಲ, ಅಲ್ಲ ಅಫ್ಘಾನಿ ಅಂತ ಏನೋ ಒಬ್ಬ ಪ್ಲೇಯರ್ ಇದ್ದಾರೆ, ಅವರು ಕೂಡ ಚೆನ್ನಾಗಿದೆ. ಬಟ್ ಎಲ್ಲರೂ ಕೂಡ ನಾನು ಕಂಪ್ಯಾರಿಸನ್ ವೀಡಿಯೋ ಮಾಡಿದಾಗ ಅನಲೈಸ್ ಮಾಡಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನೋಡೋದು ಏನಾಗುತ್ತೆ ನಾಳಿನ ಮ್ಯಾಚಲ್ಲಿ ಅಂತ. ಸೊ ನಿಮ್ಮ ಪ್ರಕಾರ ಯಾರೆಲ್ಲ ಚೇಂಜಸ್ ಆಗ್ಬೋದು, ಇಲ್ಲ ಸೇಮ್ ಸ್ಟಾರ್ಟಿಂಗ್ 7 ಹೋಗುತ್ತಾ, ನಿಮ್ದೇನಿದ್ರೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗಾಯ್ಸ್, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ಬಾಯ್ಸ್.